ರೆಬಲ್ ಯತ್ನಾಳ್ ಟೀಮ್ ದೆಹಲಿಯಿಂದ ಹೊರಟಿರೋದು ಗೊತ್ತಾಗ್ತಾ ಇದೆ. ಹೈದರಾಬಾದ್ಗೆ ತೆರಳಿದ್ದಾರೆ ಯತ್ನಾಳ್, ಸಿದ್ದೇಶ್ವರ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಮಹಾಕುಂಭಮೇಳಕ್ಕೆ ಕುಮಾರ್ ಬಂಗಾರಪ್ಪ ತೆರಳಿದ್ದಾರೆ. ದೆಹಲಿಯಿಂದ ಇದಾಗಲೇ ರೆಬಲ್ ಯತ್ನಾಳ್ ಟೀಮ್ ಹೊರಟಿರೋದು ಗೊತ್ತಾಗ್ತಾ ಇದೆ. ಹೈದರಾಬಾದ್ಗೆ ತೆರಳಿದ್ದಾರೆ ಯತ್ನಾಳ್ ಹಾಗೆ ಸಿದ್ದೇಶ್ವರ್. ಇನ್ನು ರಮೇಶ್ ಜಾರಕಿಹೊಳಿ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಕುಮಾರ್ ಬಂಗಾರಪ್ಪ ಅವರು ಮಹಾಕುಂಭಮೇಳಕ್ಕೆ ತೆರಳಿದ್ದಾರೆ. ಒಬ್ಬೊಬ್ರು ಒಂದೊಂದು ದಿಕ್ಕಿನಲ್ಲಿ ಸಂಚಾರವನ್ನು ಮಾಡಿದ್ದಾರೆ. ಗಮನಿಸ್ತಾ ಇದ್ದಾರೆ ನೀವು ಬಿಜೆಪಿಯ ಕಮಲಪಾಳ್ಯದಲ್ಲಿ ಯಾವ ರೀತಿಯಾಗಿ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ ಅಂತ. ಹೈಕಮಾಂಡ್ ಕದ ತಟ್ತಾ ಇದ್ದಾರೆ. ರಾಜ್ಯದ ಬೆಳವಣಿಗೆಗಳನ್ನ ಹೈಕಮಾಂಡ್ ಗಮನಕ್ಕೆ ತರ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ದೊಡ್ಡ ಮೀಟಿಂಗ್ಗೆ ಪ್ಲಾನ್ ಆಗಿದೆ. ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಭೆ ಕೂಡ ಕರೆಯಲಾಗಿದೆ. ಮುಂದಿನ ದಿನಗಳಲ್ಲಿ 100 ಜನ ಮಾಜಿ ಶಾಸಕರು, ಸಚಿವರುಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಇದರ ನಡುವೆ ದೆಹಲಿಯಿಂದ ವಾಪಸ್ ಆಗ್ತಾ ಇರುವಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ರಮೇಶ್ ಜಾರಕಿಹೊಳಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇನ್ನು ಕುಮಾರ್ ಬಂಗಾರಪ್ಪ ಅವರು ಕುಂಭಮೇಳಕ್ಕೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಬಹುಶಃ ಪುಣ್ಯ ಸ್ನಾನವನ್ನ ಮಾಡುವಂಥದ್ದು, ಪ್ರಾರ್ಥನೆಯನ್ನು ಸಲ್ಲಿಸೋದು ಮಾಡಿ ಆ ನಂತರದಲ್ಲಿ ಬೆಂಗಳೂರಿಗೆ ಮುಖ ಮಾಡಬಹುದು. ನಿನ್ನೆ ದಿನದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನ್ ಬೆಳವಣಿಗೆಗಳಾಗಿದೆ ನಿನ್ನೆ ಹಾಗೆ ಇವತ್ತಿನ ದಿನದಲ್ಲಿ ಅಂತ? ಹೌದು ಚೈತ್ರ, ಯತ್ನಾಳ್ ಟೀಮ್ ದೆಹಲಿಗೆ ಬಂದಿತ್ತು. ಮುಖ್ಯವಾಗಿ ಅವರ ಉದ್ದೇಶ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಂದುವರಿಸಬಾರ್ದು ಅನ್ನುವಂಥದ್ದಾಗಿತ್ತು. ಅದೇ ರೀತಿಯಾಗಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಮನವಿ ಮಾಡ್ಕೊಂಡಿದೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಕುಮಾರ್ ಬಂಗಾರಪ್ಪ ಅವರು BL ಸಂತೋಷ್ ಅವ್ರನ್ನ ಭೇಟಿಯಾಗಿದ್ರು. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು JP ನಡ್ಡಾ ಅವ್ರನ್ನ ಭೇಟಿಯಾಗಿ ನಾವು ಏನ್ ಮನವಿ ಕೊಡ್ಬೇಕಾಗಿದ್ದು ಕೊಟ್ಟಿದ್ದೇವೆ ಅನ್ನುವಂಥದ್ನ ಹೇಳ್ತಾ ಇದ್ದಾರೆ. ಇವತ್ತು ಮುಖ್ಯವಾಗಿ ಬೊಮ್ಮಾಯಿ ಅವ್ರನ್ನ ಇಡೀ ಯತ್ನಾಳ್ ಟೀಮ್ ದೆಹಲಿಯಲ್ಲಿ ಭೇಟಿಯಾಗಿ ಒಂದು ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಅಂದ್ರೆ ಲಿಂಗಾಯತ ಸಮುದಾಯದ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ವಿಜೇಂದ್ರ ಅವರ ವಿರುದ್ಧ ನಿಲ್ಬೇಕು, ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬಾರ್ದು ಅನ್ನೋದಕ್ಕೆ ಪಟ್ಟನೆ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಫೆಬ್ರವರಿ 10ನೇ ತಾರೀಕು ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ಸೇರಿ ಲಿಂಗಾಯತ ನಾಯಕರೆಲ್ಲ ಒಟ್ಟಾಗಿ ಒಂದು ಹೋರಾಟವನ್ನ ಮಾಡಬೇಕು, ಹೈಕಮಾಂಡ್ಗೆ ಮನವರಿಕೆ ಮಾಡ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಈಗ ಬೆಂಗಳೂರಿನತ್ತ ಎಲ್ಲ ಹೊರಟಿರುವಂತಹದ್ದು. ಕುಮಾರ್ ಬಂಗಾರಪ್ಪ ಅವರು ಮಹಾಕುಂಭಕ್ಕೆ ತೆರಳುತ್ತಾ ಇದ್ದಾರೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಹೈದರಾಬಾದ್ಗೆ ಸಿದ್ದೇಶ್ವರ ಹಾಗೂ ಯತ್ನಾಳ್ ಅವರು ಹೈದರಾಬಾದ್ಗೆ ವಾಪಸ್ ಹೋಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವ್ರ ಪ್ರಕಾರ ಒಂದೊಳ್ಳೆ ಸುದ್ದಿ ಸಿಗುತ್ತೆ. ಸದ್ಯದಲ್ಲೇ ಒಂದೊಳ್ಳೆ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ ಕೊಡುತ್ತೆ, ರಾಷ್ಟ್ರೀಯ ನಾಯಕರು ಕೊಡ್ತಾರೆ, ಎಲ್ಲದೂ ಕೂಡ ಒಳ್ಳೇದಾಗುತ್ತೆ ಅನ್ನುವಂಥದ್ದನ್ನ ಸಿದ್ದೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಮತ್ತೆ ದೆಹಲಿ ಭೇಟಿ ಫಲಪ್ರದವಾಗಿದೆ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ನೋಡ್ಬೇಕು ಅಂದ್ರೆ ಯಾವ ರೀತಿ ಫಲಪ್ರದ ಆಗುತ್ತೆ. ಇವ್ರು ಅನ್ಕೊಂಡಂಗೆ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸ್ಲಿಕ್ಕೆ ಹೈಕಮಾಂಡ್ ಮನಸ್ಸು ಮಾಡುತ್ತಾ ಅಥವಾ ವಿಜೇಂದ್ರ ಅವ್ರನ್ನೇ ಮುಂದುವರಿಸುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.